ವೆರಿ ಗುಡ್ ಮಾರ್ನಿಂಗ್. ಅರ್ಲಿ ಮಾರ್ನಿಂಗ್ ಮನೆ ಮುಂದೆ ಈ ಥರ ಕಾಣಿಸ್ತಾ ಇದೆ. ಇವಾಗ ಬೇಗ ಬೇಗ ನಾನು ಕಸ ಗುಡಿಸಿ ನೀರು ಹಾಕಿ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕಿ ಈ ಕೆಲಸಗಳನ್ನೆಲ್ಲ ಮೊದಲು ನಾನು ಮುಗಿಸ್ಕೋಬೇಕಾಗಿದೆ. ಇವತ್ತು ಸ್ವಲ್ಪ ಬೇಗ ಪೂಜೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಸೊ ಇವಾಗ ನಾನಿಲ್ಲಿ ಹೊಸಲೆಲ್ಲ ತೊಳ್ಕೊತಾ ಇದ್ದೀನಿ. ಈಗ ರಂಗೋಲಿ ಹಾಕಬೇಕಾಗಿರುತ್ತೆ. ತುಳಸಿ ಕಟ್ಟೆ ಮುಂದೆ ಮೊದಲು ಹಾಕಿ ಆಮೇಲೆ ಹೊಸಲಿಗೆಲ್ಲ ರಂಗೋಲಿನ ಹಾಕೋತೀನಿ. ಆಮೇಲೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಮಳೆ ಬರೋ ಥರ ಇತ್ತು, ಆದರೂ ಕೂಡ ಸ್ವಲ್ಪ ಭಯದಲ್ಲಿ ರಾತ್ರಿಯೇ ನಾನು ಬಾಗಿಲಿಗೆ ಸಗಣಿ ನೀರು ಹಾಕಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ಪಕ್ಷಿಗಳದ್ದು ಚಿಲಿಪಿಲಿ ಸೌಂಡೆಲ್ಲ ಕೇಳಿಸ್ತಾ ಇದೆ. ಮತ್ತು ಇನ್ನೂ ಯಾರೂ ಇಲ್ಲಿ ಜನ ಕೂಡ ಬೇಗ ಎದ್ದಿಲ್ಲ. ಜನಗಳ ಸೌಂಡ್ ಕಮ್ಮಿ ಇರೋದಕ್ಕೆ ಇಲ್ಲಿ ಪಕ್ಷಿಗಳದ್ದು ಚಿಲಿಪಿಲಿ ಸೌಂಡೆಲ್ಲ ಜಾಸ್ತಿನೇ ಕೇಳಿಸ್ತಾ ಇದೆ. ಪರ್ಸ್ನಲಿ ನನಗೆ ರಂಗೋಲಿ ಹಾಕಬೇಕು ಅಂದರೆ ನನಗೆ ತುಂಬ ಇಷ್ಟ. ನಾನು ಚಿಕ್ಕ ವಯಸ್ಸಿಂದ ರಂಗೋಲಿ ಹಾಕ್ಕೊಳ್ತಾ ಬಂದಿದ್ದೀನಿ. ಯಾವತ್ತು ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಬೇಕು ಅಂದ್ಕೊಂಡಿರ್ತೀವಿ ಆವತ್ತು ಕೆಲಸಗಳೇ ಬೇಗ ಆಗೋದಿಲ್ಲ. ನನಗಾಗೋದಿಲ್ಲ. ಇವಾಗ ಬೇಗ ಟೈಮ್ ಆಗಿದೆ ಅಂತ ಹೇಳಿಬಿಟ್ಟು ಬೇಗ ರಂಗೋಲಿಗಳನ್ನೆಲ್ಲ ಹಾಕಿ ಮುಗಿಸ್ಕೊತಾ ಇದ್ದೀನಿ. ಇವಾಗ ಹೊಸಲು ರಂಗೋಲಿ ಎಲ್ಲ ಹಾಕಾಯಿತು, ಇನ್ನು ಸ್ವಲ್ಪ ಬಾಕಿ ಇತ್ತು, ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಬಾಗಿಲು ಎಷ್ಟೊತ್ತಿಗಾದರೂ ಎದ್ದಿದ ತಕ್ಷಣ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿಲ್ಲ ಅಂತ ಹೇಳಿದರೆ ನೋಡೋಕ್ಕೆ ಚೆನ್ನಾಗಿ ಅನಿಸೋದಿಲ್ಲ. ರಂಗೋಲಿ ಹಾಕಿದ್ಮೇಲೆ ಏನೋ ಒಂಥರ ಕಳೆ ಬಂದಿರುತ್ತೆ ಬಾಗಿಲಲ್ಲಿ ರಂಗೋಲಿ ನೋಡೋದಕ್ಕೆ ಅಂತ ಹೇಳಿ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮನೆ ಮುಂದೆ ರಂಗೋಲಿ ಇದ್ರೇ ಚೆನ್ನಾಗಿ ಕಾಣಿಸೋದು. ಮತ್ತು ಅದಕ್ಕೊಂದು ಕಳೆ. ಇದನ್ನು ನಾನು ರಾತ್ರಿಯೇ ಹಾಕಿ ಎಲ್ಲ ಮುಗಿಸಿಟ್ಕೊಂಡಿದ್ದೆ. ಆಚೆ ಕೆಲಸಗಳೆಲ್ಲ ಏನಿತ್ತು ಆ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೊಂಡು ಈಗ ಒಳಗಡೆ ಬಂದಿದ್ದೀನಿ. ಒಳಗಡೆ ಕೆಲಸಗಳು ಏನೇನಿದೆ ಅದನ್ನೆಲ್ಲ ಬೇಗ ಮುಗಿಸ್ಕೋಬೇಕು. ಏನಿದೆ ಗುಡಿಸೋದು ಒರೆಸೋದು ಬೇರೆ ಕೆಲಸ ಏನೇನಿದೆ ಅದನ್ನೆಲ್ಲ ಇವಾಗ ಮುಗಿಸ್ಕೋತಾ ಇದ್ದೀನಿ. ಚಳಿ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ನಾನು ಸ್ವೆಟರ್ನ ವೇರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾವು ನಮ್ಮ ಮನೆ ಹತ್ರ ಚಿಕ್ಕದಾಗಿ ಮಿನಿ ಗಾರ್ಡನ್ನ ಮಾಡ್ಕೊಂಡಿದ್ದೀವಿ. ಸೊ ಆ ಗಾರ್ಡನ್ ಒಳಗಡೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇದೇ ನೋಡಿ ನಮ್ಮದು ಚಿಕ್ಕದು ಮಿನಿ ಗಾರ್ಡನ್ ನಾವೇ ಮಾಡ್ಕೊಂಡಿರೋದು ರೀಸೆಂಟಾಗಿ. ಸೊ ಫ್ರೆಶ್ಶಾಗಿ ರೋಸ್ ಬಿಟ್ಟಿತ್ತು, ದಾಸವಾಳ ಇವಾಗ ತಾನೇ ಅರಳುತ್ತಾ ಇದೆ. ಇದೆರಡು. ಸೊ ಏನು ಗೊತ್ತಾ, ವೆಲ್ಕಮ್ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಇವಾಗ ಬೆಳಗ್ಗೆ ಎದ್ದು ಬೇಗ ಎಲ್ಲ ಕೆಲಸ ಮುಗಿಸಿ ಲೈಟಾಗಿ ಮಳೆ ಹನಿ ಬರ್ತಾಯಿದೆ. ಸೊ ಅದಕ್ಕೆ ಮುಂಚೆ ಬೇಗ ಸ್ನಾನ ಮಾಡ್ಕೊಬರ್ತೀನಿ. ಇಲ್ಲಾಂದರೆ ಶಾನು ಅಲ್ಲಿ ಅಳ್ತಾಯಿರ್ತಾಳೆ, ಇಲ್ಲಿ ಎದ್ದು ನನಗೇನು ಮಾಡೋಕ್ಕಾಗಲ್ಲ. ಮತ್ತೆ ಸಿಗ್ತೀನಿ. ಹಲೋ, ಗುಡ್ ಮಾರ್ನಿಂಗ್. ಆವಾಗಲೇ ನಾನು ನಿಮ್ಗೆ ಯಾರಿಗೂ ವೆಲ್ಕಮ್ ಬ್ಯಾಕ್ ಹೇಳಿರಲಿಲ್ಲ, ಇವಾಗ ಹೇಳ್ತಿದ್ದೆ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು S3 ವ್ಲಾಗ್ಸ್. ಡೈಲಿ ನನ್ನ ವ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ತುಂಬ ಜನ ಹೇಳ್ತಾ ಇದ್ದಾರೆ ನಿಮ್ಮ ವ್ಲಾಗ್ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಮತ್ತು ನಾನಿಲ್ಲಿ ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಅಂತ ಹೇಳಿ ನಾನಿಲ್ಲಿ ರೆಡಿ ಆಗ್ತಾಯಿದ್ದೀನಿ. ಅಫ್ಕೋರ್ಸ್ ಪೂಜೆ ಅಂತ ಹೇಳಿದರೆ ಹೆಣ್ಮಕ್ಳು ಸೀರೆ ಹಾಕ್ಕೊಳ್ಳೇಬೇಕಲ್ಲ. ನಾನು ಇಲ್ಲಿ ಸೀರೆನ ಉಟ್ಕೊಂಡಿದ್ದೀನಿ. ಇಲ್ಲಿ ಶಾನ್ವಿಕಾ ಇನ್ನೂ ಮಲಗಿದ್ದಾಳೆ, ನಾನು ರೆಡಿ ಆಗಿದ್ದೀನಿ. ನಮ್ಮ ಮೇಡಮ್ಮು ಎದ್ದೇಳೋ ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ಕೋಬೇಕು ಅಂತೇಳಿ ಬೇಗ ರೆಡಿ ಆಗ್ತಾಯಿದ್ದೀನಿ. ಸೊ ಪೂಜೆ ಅಂತ ಹೇಳಿದ್ಮೇಲೆ ತಲೆ ಸ್ನಾನ ಮಾಡಲೇಬೇಕು. ತಲೆ ಸ್ನಾನ ಮಾಡಿಕೊಂಡು ಈ ಸೀರೆನ ಇಲ್ಲಿ ನಾನು ವೇರ್ ಮಾಡಿದ್ದೀನಿ. ಈ ಸೀರೆನ ಬಂದು ಶೇಷ್ ಅವರು ನನಗೆ ಮದುವೆ ಟೈಮಲ್ಲಿ ಕೊಡಿಸಿರೋದು. ಹೆಣ್ಮಕ್ಳು ಯಾವುದೇ ಪೂಜೆ ಮಾಡಲಿ ಅಥವಾ ವ್ರತ ಮಾಡಲಿ ಮೊದಲು ನಾವು ಚೆನ್ನಾಗಿ ರೆಡಿ ಆಗಬೇಕು. ನಾವು ಚೆನ್ನಾಗಿ ರೆಡಿ ಆದಮೇಲೆ ಪೂಜೆ ಚೆನ್ನಾಗಿ ಮಾಡೋಕ್ಕೆ ನಮಗೂ ಇಂಟ್ರೆಸ್ಟ್ ಬರುತ್ತೆ. ನಾವು ಇಂಟ್ರೆಸ್ಟಿಂದ ಕೂತ್ಕೊಂಡು ಪೂಜೆನ ಮಾಡ್ತೀವಿ. ಸೊ ಇಲ್ಲಿ ನಾನು ಈ ನಂದು ಗೋಲ್ಡ್ ಇಯರಿಂಗ್ಸ್ನ ನಾನು ಹಾಕೋತಾ ಇದ್ದೀನಿ ಇವತ್ತು ಪೂಜೆಗಂತ ಹೇಳಿ. ಈ ಪೂಜೆನ ಯಾರು ಮಾಡಬೇಕು, ಯಾರೆಲ್ಲ ಮಾಡ್ಬೋದು, ಈ ಪೂಜೆ ಮಾಡಿದ್ರೆ ಏನು ಪ್ರತಿಫಲ ಸಿಗುತ್ತೆ ಅಂತ ಹೇಳಿ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಅದಕ್ಕೂ ಮುಂಚೆ ನಾನಿಲ್ಲಿ ಬೇಗ ರೆಡಿಯಾಗಿ ಕೆಳಗಡೆ ಹೋಗಬೇಕು. ಏನು ಗೊತ್ತಾ, ನನಗೆ ಟೈಮ್ ಇಲ್ಲ. ಶಾನ್ವಿಕಾ ಮಲ್ಕೊಂಡಿದ್ದಾಳೆ. ಸೊ ಬೇಗ ರೆಡಿ ಆಗಬೇಕು, ಬೇಗ ಪೂಜೆಗೆ. ಸೊ ಇದು ನಂದು 3ನೇ ವರ್ಷದ ಮಂಗಳಗೌರಿ. ಸ್ವಲ್ಪ ಕಷ್ಟ ಇದು ಗೋಲ್ಡ್ ಹಾಕೊಳ್ಳೋಕ್ಕೆ. ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೇನಾದರೂ ಡೌಟ್ ಆಗ್ತಾ ಇದೆಯಾ, ನಾನೇನಾದರೂ ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ ಅಂತ ಹೇಳಿ? ಹಾಗೇನೂ ಇಲ್ಲ, ರೆಡಿ ಆಗ್ತಿದ್ನಲ್ಲ. ಸೊ ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ನನ್ನ ವೀಡಿಯೋಸ್ನ ನಾನು ಇಲ್ಲಿ ತಗೋತಾ ಇದ್ದೀನಿ. ಹಾಗೆ ಇವತ್ತಿನ ದಿನ ಪಂಚಮಿ ಕೂಡ ಇರೋದ್ರಿಂದ ನಂದು ಏನಿದೆ ಪೂಜೆನೆಲ್ಲ ಮುಗಿಸಿ ಮನೇಲಿ ಪೂಜೆ ಮಾಡಿ ಹಾಗೆ ನಾಗರಕಟ್ಟೆಗೆ ಹೋಗಿ ಅಲ್ಲಿ ಕೂಡ ಹಾಲನ್ನ ಹಾಕಿ ಪೂಜೆನ ಮಾಡ್ಕೊಂಬರೋದಾಗಿರುತ್ತೆ. ಆಷಾಢ ಮುಗಿದ ಮೇಲೆ ಬರೋದೇ ಶ್ರಾವಣದ ಮೊದಲನೇ ವಾರಗಳಿಂದಲೇ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಈ ವ್ರತಗಳನ್ನೆಲ್ಲ ಕೆಲವು ಮನೆಗಳಲ್ಲಿ ನಡೆಸ್ಕೊತಾ ಬಂದಿರ್ತಾರೆ. ಈ ವ್ರತಗಳನ್ನ ಕೆಲವೊಬ್ಬರು ಅಮ್ಮನ ಮನೆಯಿಂದನೂ ಕೂಡ ಮಾಡ್ಕೊತಾ ಬಂದಿರ್ತಾರೆ. ಇನ್ನು ಕೆಲವೊಬ್ಬರು ಮದುವೆ ಆದಮೇಲೆ ಇದನ್ನು 5 ವರ್ಷಗಳ ಕಾಲ ಈ ವ್ರತನ ಮಾಡಬೇಕಾಗಿರುತ್ತೆ.
ಈ ವ್ರತನ ಹೆಣ್ಮಕ್ಳು ಮದುವೆ ಆದಮೇಲೆ 5 ವರ್ಷಗಳ ಕಾಲ ಗಂಡನ ಮನೇಲಿ ಈ ವ್ರತನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. 4ನೇ ವರ್ಷ ಮುಗಿಸಿ 5ನೇ ವರ್ಷಕ್ಕೆ ಉದ್ಯಾಪನೆನ ಮಾಡ್ತಾರೆ. ಉದ್ಯಾಪನೆ ಅಂತ ಹೇಳಿದ್ರೆ 5ನೇ ವರ್ಷದಲ್ಲಿ ನಮ್ಮದು ವ್ರತ ಕಂಪ್ಲೀಟ್ ಆಯಿತು ಅಂತ ಹೇಳಿಬಿಟ್ಟು ಅಮ್ಮನಿಗೆ ಏನಾದರೂ ಕೊಡೋದಿತ್ತು ಅಂತ ಹೇಳಿದ್ರೆ ಅಮ್ಮನಿಗೆ ಕೊಟ್ಟು 5ನೇ ವರ್ಷದಲ್ಲಿ ಉದ್ಯಾಪನೆನ ಮಾಡ್ತಾರೆ. 5ನೇ ವರ್ಷ ಮಂಗಳಗೌರಿ ಮಾಡಬೇಕಾದ್ರೆ ಉದ್ಯಾಪನೆ ಟೈಮಲ್ಲಿ ಅಮ್ಮನಿಗೆ ಬಾಗಿಣನ ಕೊಟ್ಟು ಅಮ್ಮನಿಗೆ ಏನಾದರೂ ಕೊಡೋ ಉಡುಗೊರೆಗಳನ್ನ ಕೊಟ್ಟು ಆ ವರ್ಷ ನಮ್ಮದು ಕಂಪ್ಲೀಟ್ ಆಯಿತು ಅಂತ ಹೇಳ್ಬಿಟ್ಟು ಮಂಗಳಗೌರಿ ವ್ರತನ ಆ 5ನೇ ವರ್ಷದಲ್ಲಿ ಸ್ಟಾಪ್ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಮನೆಗಳಲ್ಲಿ 16 ವರ್ಷಗಳ ಕಾಲ ಕೂಡ ಮಾಡೋದನ್ನು ಇರುತ್ತೆ. ಆದರೆ ನಮ್ಮ ಮನೆಗಳಲ್ಲಿ 5 ವರ್ಷ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದು ಬಂದು ನಂದು 3ನೇ ವರ್ಷದ ವ್ರತ ಇರುತ್ತೆ. ಸಾಧ್ಯವಾದರೆ ನಾನು ಪೂಜೆ ಮಾಡೋ ಟೈಮ್ಗೆ ಏನಾದರೂ ನನ್ನ ಪೂಜೆಗಳು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ವೀಡಿಯೋಸ್ನ ಅಂತ ಹೇಳಿದ್ರೆ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾನು ರೆಡಿ ಆಗಿದ್ದೀನಿ. ಸೊ ಬೇಗ ಬೇಗ ಕೆಳಗಡೆ ಹೋಗೋಣ. ರೆಡಿಯಾಗಿ ಬಂದು ಇವಾಗ ಮನೆಯಲ್ಲಿ ಮನೆ ದೇವರಿಗೆ ದೀಪನ ಹಚ್ಚಿ ಮನೆ ದೇವರಿಗೆ ಪ್ರಾರ್ಥನೆನ ಮಾಡಿಕೊಂಡು ಅದಾದಮೇಲೆ ನಾನು ಹೊಸ್ಲಿಗೆಲ್ಲ ಕುಂಕುಮ ಹಾಕಿ ಹೊಸ್ಲು ಪೂಜೆನ ಮಾಡ್ಕೊಂಡು ಇವಾಗ ಬಂದಿದ್ದೀನಿ. ಸೊ ನೋಡಿ, ಇವಾಗ ನಾನಿಲ್ಲಿ ಪೂಜೆಗೆ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ರಾತ್ರಿನೇ ಕೆಲವೊಂದನ್ನೆಲ್ಲ ತೊಳೆದಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇ ವಾರನೇ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಮಂಗಳಗೌರಿ ಬುಕ್ನ ತೊಗೊಂಡಿದ್ದೀನಿ, ಅಷ್ಟೊತ್ತರದ ಬುಕ್ ತೊಗೊಂಡಿದ್ದೀನಿ. ಸೊ ಮೇಯ್ನಾಗಿ ಬೇಕಾಗಿರೋದು ಇಲ್ಲಿ ಶಿವ ಮತ್ತು ಪಾರ್ವತಿಯ ಫೋಟೋ ಬೇಕಾಗಿರುತ್ತೆ. ಇಲ್ಲಿ ನಾನು ನಿಮಗೆ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ. ಫಸ್ಟು ಒಂದು ಮಣೆನ ತೊಗೋಬೇಕು. ಮಣೆ ಮೇಲೆ ಚಿಕ್ಕದಾಗಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ಅಕ್ಷತೆ ಹಾಕಿ ಅದ್ರ ಮೇಲೆ ಫೋಟೋನ ಇಟ್ಟು ಆ ಕಡೆ ಈ ಕಡೆ ದೀಪ ಇಟ್ಟು ಮೊದಲು ದೀಪನ ಅಂಟಿಸ್ಕೋಬೇಕಾಗಿರುತ್ತೆ. ನಾವು ಹೇಗೆ ಅಲಂಕಾರ ಮಾಡ್ಕೋತೀವಿ ಹಾಗೆ ದೇವ್ರಿಗೂ ಕೂಡ ಅಲಂಕಾರ ಮಾಡಬೇಕಾಗಿರುತ್ತೆ. ಸೊ ನಿಮ್ಮ ಇಷ್ಟದ ಪ್ರಕಾರ ನೀವು ರಂಗೋಲಿಗಳನ್ನ ಚೆನ್ನಾಗಿ ಹಾಕೋಬೋದು. ನಾನಿಲ್ಲಿ ಮೊದಲು ದೇವ್ರ ಫೋಟೋ ಇಟ್ಟು ಅದು ಮಣೆಯೆಲ್ಲ ಇಟ್ಟು ಮೊದಲು ದೀಪನ ಪ್ರಾರ್ಥನೆ ಮಾಡಿಕೊಂಡು ದೀಪನ ಅಂಟಿಸ್ಕೋತೀನಿ. ಫಸ್ಟು ದೀಪ ಅಂಟಿಸ್ಕೋಬೇಕು. ಅದಾದಮೇಲೆ ನಾವು ಬೇರೆದನ್ನೆಲ್ಲ ರೆಡಿ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಬೇಕಾಗಿರೋದು ಒಂದು ಚಿಕ್ಕ ಗಣಪತಿ ಬೇಕಾಗಿರುತ್ತೆ, ಕಲರ್ ಹೂವುಗಳನ್ನ ತೊಗೋಬೇಕಾಗಿರುತ್ತೆ, ಮತ್ತು ಅಕ್ಷತೆ, ಅರಿಶಿನ ಕುಂಕುಮ ಮತ್ತು ಗೆಜ್ಜೆ ವಸ್ತ್ರ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಬೇಕಾಗಿರುತ್ತೆ. ಸೊ ಇದನ್ನೆಲ್ಲ ರೆಡಿ ಆದಮೇಲೆ ನಾವು ಪೂಜೆನ ನಾವು ಸ್ಟಾರ್ಟ್ ಮಾಡ್ಕೊಬೋದು. ಮೇಯ್ನಾಗಿ ಈ ವ್ರತನ ಗಂಡನ ಅಭಿವೃದ್ಧಿ, ಗಂಡನ ಆಯಸ್ಸು ಹೆಚ್ಚಾಗೋದಕ್ಕೆ ಈ ವ್ರತನ ಮಾಡ್ತಾರೆ. ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು, ಯಾವುದೇ ರೀತಿಯ ರೋಗ ರುಜಿನಗಳು ಬರಬಾರ್ದು ಅಂತೇಳಿ ಗಂಡನ ಆಯಸ್ಸು ಅಭಿವೃದ್ಧಿಗೆ ಈ ವ್ರತನ ಮಾಡಬೇಕಾಗಿರುತ್ತೆ. ಕಂಪ್ಲೀಟಾಗಿ ಈ ಪೂಜೆನ ಮುಗಿಸೋಕ್ಕೆ ಏನಿಲ್ಲ ಅಂತ ಹೇಳಿದ್ರು ಮಿನಿಮಮ್ 1.5 hour ಅಥವಾ 2 hours ಟೈಮ್ನ ತೊಗೊಳುತ್ತೆ. ಸೊ ಏನೇ ಆದರೂ ಕೂಡ ನಿಧಾನವಾಗಿ ಏನೇನು ಬೇಕು ಎಲ್ಲನೂ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕೆ ಬೇಗ ಸುಲಭ ಆಗುತ್ತೆ. ಸ್ವಲ್ಪ ಕೆಲಸಗಳನ್ನೆಲ್ಲ ನಾನು ರಾತ್ರಿಯೇ ಮುಗಿಸಿಟ್ಕೊಂಡಿದ್ದೆ. ಆದರೆ ಇಲ್ಲಿ ಗೆಜ್ಜೆ ವಸ್ತ್ರಗಳನ್ನ ನೆನೆಸಿಟ್ಕೊಳ್ಳೋದು ಮರ್ತೋಗಿದೆ. ಸೊ ಅದಕ್ಕೆ ನಾನಿಲ್ಲಿ ಬೇಗ ಟೈಮ್ ಆಗ್ತಿದೆ ಅಂತ ಹೇಳ್ಕೊತಾನೆ ದೇವರ ಸ್ಮರಣೆ ಮಾಡ್ಕೊತಾ ಇಲ್ಲಿ ಗೆಜ್ಜೆ ವಸ್ತ್ರಗಳನ್ನ ನೆನೆಸಿಟ್ಕೊತಾ ಇದ್ದೀನಿ. ಗೆಜ್ಜೆ ವಸ್ತ್ರನ ದೇವರಿಗೆ ಏರಿಸಿಲ್ಲ ಅಂತ ಹೇಳಿದ್ರೆ ಪೂಜೆನೇ ಪೂರ್ತಿ ಆಗಿಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಗೆಜ್ಜೆ ವಸ್ತ್ರಗಳನ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ತುಂಬ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಾನು ಫೋನ್ ಹಿಡ್ಕೊಳ್ತಾ ಕೂತ್ಕೊಂಡ್ರೆ ಸೊ ಪೂಜೆ ಕಡೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕಾನ್ಸಂಟ್ರೇಷನ್ ಎಲ್ಲ ಮೊಬೈಲ್ ಕಡೆನೇ ಇರುತ್ತೆ ಅಂತ ಹೇಳ್ಬಿಟ್ಟು ಮೊಬೈಲ್ನ ಪಕ್ಕಕ್ಕಿಟ್ಟು ನನ್ನ ಕಾನ್ಸಂಟ್ರೇಷನ್ ಎಲ್ಲ ನಾನು ದೇವ್ರ ಕಡೆ ಕೊಟ್ಟಿದ್ದೀನಿ. ಸೊ ಇವತ್ತಿಂದು ಮೊದಲನೇ ವಾರ ಆಗಿರೋದ್ರಿಂದ ನನಗೆಲ್ಲ ಏನಿದೆ ಕೇಳ್ಕೋಬೇಕು, ದೇವ್ರ ಹತ್ರ ಪೂಜೆ ಎಲ್ಲ ಹೇಗೆ ಮಾಡಬೇಕು ಅಂತ ಹೇಳಿ ನಂದು ಏನೇನಿದೆ ಕಾನ್ಸಂಟ್ರೇಷನ್ ಎಲ್ಲ ನಂದು ಇವತ್ತು ದೇವ್ರ ಕಡೆ ಪೂಜೆ ಮಾಡೋದ್ರ ಕಡೆನೇ ಇದೆ. ಈ ಮಂಗಳಗೌರಿ ಮಾಡೋದಕ್ಕೆ ಬೇಕಾಗಿರೋದು ಮಂಗಳಗೌರಿದು ಒಂದು ಚಿಕ್ಕ ಪುಟಾಣಿದು ಒಂದು ಸಿಗುತ್ತೆ. ಅದನ್ನು ನೀವು ಚಿನ್ನದ ಅಂಗಡಿಗಳಲ್ಲಿ ಸಿಗುತ್ತೆ. ಅಂದರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಅದು ಮಂಗಳಗೌರಿದು ಇಲ್ಲ ಪೀಠ ಅಂತ ಹೇಳಿದರೆ ನೀವು ಅರ್ಶಿನಕ್ಕೆ ನೀರು ಹಾಕಿ ಅದನ್ನು ಉಂಡೆ ಮಾಡಿ ಸ್ವಲ್ಪ ತ್ರಿಕೋನಾಕಾರದಲ್ಲಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಗೆಜ್ಜೆ ವಸ್ತ್ರಗಳನ್ನ ಹಾಕ್ಕೊಂಡ್ರೆ ಅದು ಮಂಗಳಗೌರಿ ಅಂತ ಕೂಡ ಅದನ್ನು ಕರೀತಾರೆ. ಸೊ ಅದನ್ನು ಇಟ್ಟು ನಾವು ಪೂಜೆಗಳನ್ನ ಕೂಡ ಮಾಡ್ಕೋಬೋದು. ಎಷ್ಟೊಂದು ಜನದ ಮನೇಲಿ ಬೆಳ್ಳಿ ಪೀಠ ಇಲ್ದಲೇ ಇರೋ ಕಾರಣ ನಾವು ಅರಿಶಿನ ಗೌರಿಯಲ್ಲಿ ಮಾಡ್ಕೋಬೋದು. ಸೊ ನನ್ನ ಪೂಜೆ ಈ ಥರ ಕಂಪ್ಲೀಟಾಗಿ ಆಗಿದೆ. ನಡಿ. ಸೊ ಫೈನಲ್ ಆಗಿ ನನ್ನ ಮೊದಲನೇ ವಾರದ ಮಂಗಳಗೌರಿ ವ್ರತನ ನಾನು ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಆ ವ್ರತ ಮುಗಿಸಿದ ಮೇಲೆ ಇವಾಗ ನಾವಿಲ್ಲಿ ಬಂದು ಪೂಜೆನ ಮಾಡ್ಕೋತಾ ಇದ್ದೀವಿ. ಎಲ್ಲಿ ಏನು ಮಾಡುತ್ತೆ ಕಾಸು ಮಾಮಿಗೆ
ನಮ್ಮನೆ ಹತ್ತಿರದಲ್ಲೇ ಇರೋ ನಾಗರಕಲ್ಗೆ ಪೂಜೆ ಮಾಡಬೇಕಾಗಿರುತ್ತೆ. ಸೊ ಪಂಚಮಿ ಇರೋ ಕಾರಣ ಸೊ ಇಲ್ಲಿಗೆ ಬಂದು ನಾವು ಪೂಜೆನ ಮಾಡ್ಕೊತಾ ಇದ್ದೀವಿ. ಇವಾಗ ಶಾನು ಕೈಯಲ್ಲಿ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವಳನ್ನೇ ಕರೆದು ಮುಂದೆ ನಿಲ್ಲಿಸ್ಕೊಂಡು ಅವಳ ಕೈಯಲ್ಲಿ ಪೂಜೆನ ಮಾಡಿಸ್ತಾ ಇದ್ದೀವಿ. ತುಂಬ ಜನ ಬೇಗನೆ ಬಂದು ಪೂಜೆನ ಮುಗಿಸ್ಕೊಂಡು ಹೋಗಿದ್ದಾರೆ ಇಲ್ಲಿ. ಅದಾದಮೇಲೆ ತುಂಬ ಜನ ಇವಾಗ ನಾನು ಬಂದಿರೋ ಟೈಮ್ಗೆ ಬರ್ತಾ ಇದ್ದಾರೆ. ಸ್ವಲ್ಪ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಕೂಡ ಇಲ್ಲಿ ಬೇಗ ಬೇಗ ಪೂಜೆನ ಮುಗಿಸ್ಕೋತಾ ಇದ್ದೀವಿ. ಪಂಚಮಿನ ತುಂಬ ಜನ ಈ ಟೈಮಲ್ಲೇ ಮಾಡ್ಕೋತಾರೆ. ಇನ್ನೂ ಕೆಲವೊಬ್ಬರು ಸೊ ಗೌರಿ ಗಣೇಶ ಟೈಮಲ್ಲಿ ಮಾಡ್ಕೋತಾರೆ. ಈ ನಾರ್ತ್ ಕಡೆ ಇರೋರೆಲ್ಲ ಈ ಟೈಮಲ್ಲೇ ಪಂಚಮಿನ ಮುಗಿಸ್ಕೊಬಿಡ್ತಾ ಇದ್ದಾರೆ. ಹೋದ ವರ್ಷ ನಾನು ಮತ್ತು ಶೇಷವರು ಇಬ್ಬರೇ ಹೋಗಿ ಪೂಜೆನ ಮಾಡ್ಕೊಂಬಂದಿದ್ವಿ. ಆದರೆ ಈ ವರ್ಷ ನಮ್ಮ ಜೊತೆಗೆ ಶಾನ್ವಿಕಾ ಜಾಯ್ನ್ ಆಗಿದ್ದಾಳೆ. ಈ ವರ್ಷ ಅವಳನ್ನು ಕೂಡ ಕರ್ಕೊಂಬಂದಿದ್ದೀನಿ. ಅವಳ ಕೈಯಲ್ಲಿ ಇವಾಗ ಹರಳನ್ನ ಹಾಕಿಸ್ಬೇಕಾಗಿರುತ್ತೆ ದೇವರಿಗೆ. ಸೊ ಅದಕ್ಕೋಸ್ಕರ ಅವಳನ್ನು ಕರ್ಕೊಂಬಂದಿದ್ದೀವಿ. ಇವಾಗ ಅವಳು ಉಪವಾಸನೇ ಕರ್ಕೊಂಬಂದಿದ್ದೀವಿ ನಾವು. ಅವಳನ್ನ ಮನೆಗೆ ಹೋದ್ಮೇಲೆ ಟಿಫನ್ ಮಾಡಿಸ್ಬೇಕು. ಇವಾಗ ಕಂಪ್ಲೀಟಾಗಿ ನನ್ನ ಪೂಜೆಗಳೆಲ್ಲ ಈ ಥರ ಮುಗೀತಾ ಇದೆ. ಒಂದೇ ದಿನದಲ್ಲಿ 2 ಪೂಜೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಈ ಪೂಜೆನ ಎಷ್ಟೊಂದು ಜನ ಮನೇಲೇ ಮಾಡ್ಕೋತಾರೆ. ವಿಗ್ರಹ ಇತ್ತು ಅಂತ ಹೇಳಿದರೆ ಆ ವಿಗ್ರಹಕ್ಕೇ ಮನೆಯಲ್ಲಿ ಹಾಲನ್ನು ಹಾಕೋತಾರೆ. ಕೆಲವೊಬ್ಬರು ಹತ್ರ ಇತ್ತು ಅಂತ ಹೇಳಿದ್ರೆ ಮನೆ ಹತ್ರ ಬಂದು ಈ ಥರ ಪೂಜೆಗಳನ್ನ ಸ್ಟಾರ್ಟ್ ಮಾಡ್ಕೋತಾರೆ. ನನ್ನ ಪೂಜೆ ಇಲ್ಲಿಗೆ ಇವತ್ತಿನ ಪೂಜೆ ಕಂಪ್ಲೀಟ್ ಆಗಿದೆ. ಇವಾಗ ಶಾನು ಕೈಯಲ್ಲಿ ಅರಳಿ ಮರಕ್ಕೆ ಸುತ್ತನ್ನು ಹಾಕಿಸ್ಬೇಕಾಗಿರುತ್ತೆ. ಜೊತೆಲಿ ನಾನು ಕೂಡ ಸುತ್ತ ಹಾಕ್ತಾ ಇದ್ದೀನಿ. ಈ ಪೂಜೆಗಳು ಮಾಡೋ ಉದ್ದೇಶನೇ ನಮ್ಮ ಫ್ಯಾಮಿಲಿಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ. ಸೊ ಹಾಗೆಯೇ ನಾನು ನನ್ನ ಫ್ಯಾಮಿಲಿದು ಎಲ್ಲರ ಹೆಸ್ರು ಕೇಳ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತಿನ ದಿನದ ಪೂಜೆನ ಎಲ್ಲನೂ ನಾನು ಇವತ್ತಿನ ದಿನ ಖುಷಿಯಾಗಿ ಈ ಪೂಜೆ ಎಲ್ಲನೂ ಮುಗಿಸಿದ್ದೀನಿ ನಾನು. ಮಳೆ ಹನಿ ಬರ್ತಾ ಇದೆ ಆ್ಯಕ್ಚುಲಾಗಿ. ಸೊ ನೋಡಿದ್ರಲ್ಲ ನಂದು ಪೂಜೆ ಎಲ್ಲ ಹೇಗಿತ್ತು ಅಂತ ಹೇಳಿಬಿಟ್ಟು. ಮಂಗಳಗೌರಿ ವ್ರತ ನಂದು ಇದು 3ನೇ ವರ್ಷದ್ದು. ಸೊ ಕಂಪ್ಲೀಟಾಗಿ ನಿಮ್ಗೇನಾದರೂ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಮನೆಯಲ್ಲಿ ಮಂಗಳಗೌರಿ ವ್ರತ ಮುಗಿಸಿ ಇವಾಗ ಮತ್ತೆ ಅಶ್ವತ್ಥಕಟ್ಟೆ ಅಂದರೆ ನಾಗರಕಟ್ಟೆಗೆ ಹೋಗಿ ಇವತ್ತು ಹಾಲು ಹಾಕಿ ಅಲ್ಲಿ ಪೂಜೆ ಮಾಡ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಸೊ ಟೈಮ್ ಬಂದ್ಬಿಟ್ಟು 10:30 ಆಗೋಗ್ಬಿಟ್ಟಿದೆ. ಇವಾಗ ಶಾನುಗೆ ಟಿಫನ್ ಮಾಡಿಸ್ಬೇಕು. ಅವಳಿಗಿನ್ನೂ ತಿನ್ನಿಸಿಲ್ಲ. ಇವಾಗ ಮತ್ತೆ ನಾನು ತಿಂದು ಅವಳಿಗೆ ತಿನ್ನಿಸಿ ಮತ್ತೆ ನಾನು ನಿಮಗೆ ಇವತ್ತಿನ ವ್ಲಾಗಲ್ಲಿ ಏನೇನು ಮಾಡ್ತೀನಿ ಮತ್ತು ಸಂಜೆ ಕುಂಕುಮ ಕೊಡಬೇಕಾಗಿರುತ್ತೆ ಹೆಣ್ಮಕ್ಳಿಗೆ. ಸೊ ಅದನ್ನೆಲ್ಲ ಈ ವ್ಲಾಗಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕಂಪ್ಲೀಟಾಗಿ ನಾನು ಈ ಥರ ಕಾಣಿಸ್ತಾ ಇದ್ದೆ. ಸೊ ಸೀರೆ ಹಾಕ್ಕೊಂಡು. ಸೊ ಫೈನಲ್ ಆಗಿ ನಂದು ಪೂಜೆಗಳೆಲ್ಲ ಏನಿತ್ತು ಇವತ್ತಿಂದು ಮಂಗಳಗೌರಿ ವ್ರತದ್ದು ಅದನ್ನೆಲ್ಲ ಮುಗಿಸಿದ್ದೀನಿ. ಸೊ ಸಂಜೆ ಎಲ್ಲರಿಗೂ ಕುಂಕುಮ ಕೊಟ್ಟು ನನ್ನ ಡೇನ ಕಂಪ್ಲೀಟ್ ಮಾಡಿದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.